ನಾಳೆಯಿಂದ 3 ದಿನಗಳ ಕಾಲ ರಾಜ್ಯ ಕೃಷಿ ಇಲಾಖೆಯಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ವಾಣಿಜ್ಯ ಮೇಳವನ್ನು ಸಿಎಂ ಹಾಗೂ ಡಿಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ವಾಣಿಜ್ಯ ಮೇಳದಿಂದ ಉತ್ಪಾದನೆಯಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ರೈತರು ಕೃಷಿ ಭೂಮಿಯಿಂದ ಉದ್ಯಮಿಗಳು ಆಗೋದಕ್ಕೆ ಸಾಧ್ಯವಾಗುತ್ತೆ. ಉತ್ಪಾದನೆ, ಕೃಷಿ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಸಿಗಲಿದೆ. ರೈತರು ನೇರವಾಗಿ ಉದ್ಯಮಿಗಳಾಗೋದಕ್ಕೆ ಇದು ತುಂಬ ಸಹಕಾರಿ. 2 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. 2017ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದು 7ನೇದು ನಾವು ಮಾಡ್ತಾಯಿದ್ದೀವಿ. ನಾವು ಇಲ್ಲಿವರೆಗೆ ಒಂದಷ್ಟು ಸಾವಯವ ಹಿನ್ನೆಲೆಯಲ್ಲಿ ಸಿರಿಧಾನ್ಯವನ್ನು ಬೆಳೀತಕ್ಕಂಥ ಹೆಚ್ಚು ಪ್ರೋತ್ಸಾಹ ಮತ್ತು ಜನರಿಗೆ ಆರೋಗ್ಯಕರವಾದಂಥ ಆಹಾರವನ್ನು ಕೊಡಬೇಕು ಮತ್ತು ಸ್ಮಾಲ್ ಫಾರ್ಮರ್ಸ್ಗೆ ಹೆಚ್ಚು ಅವರಿಗೆ ಆದಾಯವನ್ನು ಖರ್ಚು ಕಡಿಮೆಯಲ್ಲಿ ನೀರಿಲ್ಲದೆ ಇರೋ ಕಡೆಯೂ ಸಹ ನೀರು ಕಡಿಮೆ ಇರೋ ಕಡೆ ಬೆಳೆಯುವಂಥ ಒಂದು ಆಹಾರ ಅಂದರೆ ಅದು ಆರ್ಗ್ಯಾನಿಕ್ ಮಿಲೆಟ್. ಅದನ್ನು ನಾವು ಹೆಚ್ಚು ಪ್ರೋತ್ಸಾಹ ಮಾಡ್ಕೊಂಬಂದಿದ್ದೀವಿ. ಅದರಲ್ಲೂ ಒಂದು ಹಂತಕ್ಕೆ 30,000 ಹೆಕ್ಟೇರ್ಸ್ ಬೆಳೀತಿದ್ದಂಥ ಏರಿಯಾ ಇವತ್ತು 55-60 ಸಾವಿರ ಹೆಕ್ಟೇರ್ಸ್ ಬೆಳೆಯುವಂಥ ಇದಾಗಿದೆ. ಈ ಸಾರಿ ನಾವು ಒಂದು ಗುರಿನ ಇಟ್ಕೊಂಡಿದ್ದೀವಿ, 1 ಲಕ್ಷಕ್ಕೂ ಹೆಚ್ಚು ಏರಿಯಾದಲ್ಲಿ ಈ ಒಂದು ಮಿಲೆಟನ್ನು ಸಿರಿಧಾನ್ಯವನ್ನು ಬೆಳಿಬೇಕು ಅಂತೇಳಿ. ಮತ್ತು ಜನರಲ್ಲಾಗಿ ಉಳಿದಂತೆ ನಮ್ಮ ಒಂದು ಉತ್ಪಾದನೆಯೂ ಸಹ ಕಳೆದ 1970-80 ಹಿಂದೆ ಮುಂದೆ ನಮ್ಮ 70 ಲಕ್ಷ ಮೆಟ್ರಿಕ್ ಟನ್ ಬೆಳೀತಿದ್ದಂಥ ಉತ್ಪಾದನೆ ಇವತ್ತು 2026ಕ್ಕೆ ನಾವು 1,60,000 40ರಿಂದ 1,40,000 1,50,000 60 ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆ ಆಗ್ತಾಯಿದೆ. ಈಗ ಉತ್ಪಾದನೆ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಮೊದಲೆಲ್ಲ ನಾವು ಇಂಪೋರ್ಟ್ ಮಾಡ್ಕೊತಾಯಿದ್ದೆವು ಆಹಾರ. ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋವಂಥ ಮಟ್ಟಕ್ಕಿದ್ದೀವಿ. ಇಡೀ ರಾಷ್ಟ್ರ ಮುಂಚೂಣಿಲಿದೆ. ನಮ್ಮ ರಾಜ್ಯನೂ ಸಹ ಭಾಳ ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗ್ತಿದ್ದೀವಿ. ಇದನ್ನು ನಾವೇನು ಮಾಡಿದ್ದೀವಿ, ಫೈನಲಿ ನಾವು ಈಗ ಉದ್ಯಮಿ ಅಂದರೆ ರೈತರಿಗೆ ಆದಾಯ ಇಷ್ಟೆಲ್ಲ ಬೆಳೆದ್ರು, ಇಷ್ಟೆಲ್ಲ ಬರ ಅಥವಾ ಅತಿವೃಷ್ಟಿ ಅನಾವೃಷ್ಟಿನಲ್ಲೂ ರೈತರು ಶ್ರಮದಿಂದ ರೈತರ ನಾವೇನೇ ಎನ್ಕರೇಜ್ ಮಾಡ್ಬೋದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೃಷಿ ಇಲಾಖೆ, ಯೂನಿವರ್ಸಿಟಿ ನಾವೇನೇ ಎನ್ಕರೇಜ್ ಮಾಡಿದ್ರು ಇದರ ಹಿನ್ನೆಲೆ ಶ್ರಮ ಹೆಚ್ಚು ರೈತರದೇ ಇದೆ. ರೈತರು ಇಷ್ಟು ಶ್ರಮದಿಂದ ಇಷ್ಟೊಂದು ಉತ್ಪಾದನೆ ಆದಾಗ ಅವರಿಗೆ ಮಾರುಕಟ್ಟೆ ಮತ್ತು ಭಾಳ ಮುಖ್ಯ. ಅದಕ್ಕೋಸ್ಕರ